ಹಾಯ್ ಹಲೋ ನಮಸ್ಕಾರ. ಇದು ನೀವು ನೋಡ್ತಿರೋದು ತಲಕಾಡಲ್ಲಿ ದೇವಸ್ಥಾನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಲೊಕೇಶನ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಎಷ್ಟು ಸುಂದರವಾಗಿದೆ ಅಂತ ತೋರಿಸ್ಲಿಕ್ಕೆ. ಈ ನದಿಯಿಂದ ದೇವಸ್ಥಾನಕ್ಕೆ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಮಳ್ಳಲ್ಲೇ ನಡ್ಕೊಂಡು ಹೋಗ್ಬೇಕು. ನೀವಿಲ್ಲಿ ಗಾಡಿ ಇದ್ದರೆ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ಬೋದು. ನಿಮಗೆ ಇನ್ನೊಂದು ದಾರಿನೂ ಇದೆ, ಅದು ಬೇಡ, ನಾನು ಹೋಗ್ತಿರೋ ದಾರಿ ಮಾತ್ರ ತೋರಿಸ್ತೀನಿ. ಬನ್ನಿ ಮತ್ತೆ ಹೋಗೋಣ. ಇದು ಕನ್ನಡ ಚಾನೆಲ್ ಬ್ರೋ. ಈ ಥರ ಮರಳು ಸಿಗುತ್ತೆ. ಈ ಮರಳಲ್ಲೇ ಸ್ವಲ್ಪ ಮುಂದೆ ಬಂದಮೇಲೆ ಪಾತಾಳೇಶ್ವರ ದೇವಸ್ಥಾನ ಸಿಗುತ್ತೆ. ನೋಡಿ, ಇಲ್ಲಿ ಕಾಣ್ತಿರೋದು ಪಾತಾಳೇಶ್ವರ ದೇವಸ್ಥಾನ. ಸ್ವಲ್ಪ ಇಲ್ಲಿಂದ ಒಂದು ಹತ್ತಿರದಲ್ಲೇ ಸ್ವಲ್ಪ ದೂರದಲ್ಲೇ ನಿಮಗೆ ಕೀರ್ತಿನಾರಾಯಣ ಟೆಂಪಲ್ ಸಿಗುತ್ತೆ. ಈ ಮರಳಲ್ಲಿ ನಡೆಯೋದಿದೆಯಲ್ಲ, ತುಂಬ ಸ್ವಲ್ಪ ಕಷ್ಟ ಅಂದರೆ ಏನು ಗೊತ್ತಾ, ರೋಡಲ್ಲಿ ನಡೆಯೋದು ಈಸಿ. ಇಲ್ಲಿ ನೀವು ಅರ್ಧ ಕಿಲೋಮೀಟ್ರ್ ನಡೆದು ಬಿಟ್ಟರೆ ನೀವು ರೋಡಲ್ಲಿ 3 ಕಿಲೋಮೀಟ್ರ್ ನಡೆದಷ್ಟು ಎನರ್ಜಿ ಹೇಳ್ಕೊಂಡ್ಬಿಡುತ್ತೆ. 110 ತೊಗೊಂಡು ಬರಬೇಕು, ಆವಾಗ ಈಸಿಯಾಗಿರುತ್ತೆ. ಮತ್ತು ಬೇರೆಯವ್ರಿಗೆಲ್ಲನೂ ಕಷ್ಟನೇ ಇರುತ್ತೆ. ನೋಡಿ ಮರಳು ಹಿಂಗಿದೆ, ಫುಲ್ಲು ವೈಟ್. ಆದರೆ ಬಿಸಿಲಲ್ಲೇ ನೀವು ಮರಳಲ್ಲಿ ನಡೆದ್ಬಿಟ್ರೆ ಆಮ್ಲೆಟ್ ಹಾಕ್ಕೋಬೋದು, ಅಷ್ಟು ಬಿಸಿ ಇರುತ್ತೆ. ಬಟ್ ಬರಬೇಕಾದ್ರೆ ನೀವು ಒಂದು ಬಾಟಲ್ ವಾಟರನ್ನು ಕ್ಯಾರಿ ಮಾಡ್ಕೊಂಡು ಬನ್ನಿ. ಇಲ್ಲಿ ತುಂಬ ಪ್ರಶಾಂತವಾಗಿರುತ್ತೆ. ಆದರೆ ಬಿಸಿಲು ಇದ್ದಾಗ ನಿಮಗೆ ಸ್ವಲ್ಪ ಹಾಟಾಗಿ ಅನಿಸುತ್ತೆ. ನೋಡಿ ದೇವಸ್ಥಾನ ಹೇಗಿದೆ. ಇಲ್ಲಿ ಇನ್ನೂ ಕೆಲವೊಂದು ದೇವಸ್ಥಾನಗಳಿದೆ ಸುತ್ತಮುತ್ತಲ. ಈ ದೇವಸ್ಥಾನ ನೋಡಿದ್ರೆ ನಿಮಗೆ ಏನು ಬೇಲೂರು ನೆನಪಾಗೋದಂತೂ ಗ್ಯಾರಂಟಿ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಚೋಳರ ಕಾಲದ ದೇವಸ್ಥಾನ, ತುಂಬ ಬ್ಯೂಟಿಫುಲ್ ಆಗಿದೆ. ಪ್ರತಿದಿನವೂ ಇಲ್ಲಿ ಪೂಜೆ ಕಾರ್ಯಕ್ರಮಗಳೆಲ್ಲ ನಡೀತಿರುತ್ತೆ. ಯಾವ ದಿನವೂ ಬಂದಿರಲ್ಲ. ಮರಳು ಎಲ್ಲ ಮೊದಲು ಮುಚ್ಕೊತಾ ಇತ್ತು, ಇವಾಗೇನೋ ಆ ಥರದ್ದಿಲ್ಲ. 82ಕ್ಕಿಂತ ಮುಂಚೆ ಆ ಥರ ಮರಳು ಮುಚ್ಕೊತಾ ಇತ್ತು. ಯಾಕಂದರೆ ಆವಾಗ ಪ್ರತಿದಿನ ದೇವಸ್ಥಾನ ಓಪನ್ ಇರ್ತಿರಲಿಲ್ಲ. ಅದಕ್ಕಾಗಿ ದೇವಸ್ಥಾನ ಕ್ಲೋಸ್ ಆಗ್ತಿತ್ತು, ಸ್ವಲ್ಪ ಏನು ಮುಚ್ಕೊಂಡಂಗೆ ಆಗೋದು. ಬನ್ನಿ ಮತ್ತೆ ದೇವಸ್ಥಾನ ನೋಡ್ಕೊಂಡು ಬರೋಣ. ನಾನು ಈ ದೇವಸ್ಥಾನಕ್ಕೆ ಹೋಗಿದ್ದ ಟೈಮ್ ಬಂದು 2 ಗಂಟೆ 2:15 ಸಮಯದಲ್ಲಿ ಹೋಗಿದ್ದು. ನಾನು ನೆನ್ಪು ಮಾಡ್ಕೊಳ್ಳಿ ಬಿಸಿಲು ಹೇಗಿರ್ಬೋದು ಅಂತ. ಕಾಲು ಇಡ್ಲಿಕ್ಕೆ ಆಗ್ತಿಲ್ಲ ಕಣ್ರಿ, ಬೊಬ್ಬೆನೆ ಬಂದುಬಿಡೋ ಥರ ಆಗಿಬಿಟ್ಟಿದೆ. ಬಟ್ ಇಲ್ಲಿ ಏನೂ ನೆನ್ನೆ ಪೇಂಟ್ ಆ ಥರದ್ದೇನು ಹಾಕಲಿಲ್ಲ. ಮ್ಯಾಟ್ ಆ ಥರದ್ದು ಹಾಕಿದ್ರೂ ಅದು ಸುಡುತ್ತೆ. ಪೇಂಟ್ ಈಸ್ ಬೆಸ್ಟ್. ಪೇಂಟ್ ಹಾಕಿದ್ರೆ ಸ್ವಲ್ಪ ತಣ್ಣಗಿರುತ್ತೆ. ಮತ್ತು ಚಪ್ಪಲಿ ಸ್ಟ್ಯಾಂಡ್ ಆ ಥರದ್ದನ್ನು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್.